ಹಲೋ ಫ್ಯಾಮ್, ನಾನು ಕವನ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಏನಪ್ಪ ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ. ನಮ್ಮ ಅತ್ತಿಗೆ 8 ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಮ್ಮ ಅತ್ತಿಗೆಗೆ ಮಾಡಿಕೊಕೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಇಬ್ಬರು ಊರಿಂದ ಚಿಕನ್ ತೊಗೊಬಂದಿದ್ರು. ಅದನ್ನು ನೀಟಾಗಿ ಎಷ್ಟೊಂದಲ್ಲಿ ತೊಳಿತಾ ಇದ್ರು, ಬಿಕಾಸ್ ಯಾವುದೇ ರೀತಿ ಸೋಕಾಗದೇ ಇರಲಿ ಅಂತ, ಆಲ್ಸೋ ಸ್ಮೆಲ್ ಬರದೇ ಇರಲಿ ಅಂತ. ಅದನ್ನ ನೀಟಾಗಿ ತೊಳ್ಕೊಂಡು ಮೊಟ್ಟೆ ಗುದ್ದಿನ ಚಿಕ್ಕ ಕುಯ್ಕೊಂಡ್ರು ಕಾಳು ಮಾಡೋಕೆ ಅಂತ. ಆಮೇಲೆ ಸೌದೆ ಹಚ್ಚಿ ಒಲೆ ಹಾಕಿ ಒಗ್ಗರಣೆ ಹಾಕಿ ಚಿಕನ್ ಬೇಯಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರದೇ ಇವೆಂಟ್ ಆಗಿರೋ ನಮ್ಮ ಅತ್ತಿಗೆ ಇಲ್ಲ ಅಂತ ಕರ್ಕೊಬರೋಣ ಅಂತ ಹೋದ್ರೆ ಅವ್ರು ಓಡೋಗಿ ಬಾಗ್ಲಾಕೋತಾ ಇದ್ರು, ವಿಡಿಯೋ ಮಾಡ್ತಾ ಇದೆ ಅಂತ. ವಾಪಸ್ ಬಂದು ಅಡುಗೆ ಮಾಡೋದನ್ನ ನೋಡ್ಕೊಂಡು ನಿಂತಿತ್ತು. ಸೊ ಪ್ರತಿಯೊಂದು ಉಪ್ಪು ಹುಳಿ ಖಾರದಿಂದ ಹಿಡಿದು ಎಲ್ಲನೂ ಅವರೇ ತೊಗೊಬಂದಿರ್ತಾರೆ. ಸೊ ನೀಟಾಗಿ ಸಾರ ಆಯಿತು, ಅನ್ನ ಆಯಿತು, ಈ ಕಡೆ ಕಾಳು ಕೂಡ ಆಯಿತು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಮುದ್ದೆ ಇಲ್ಲ ಅಂದರೆ ಹೇಗಪ್ಪ, ನಾನ್ ವೆಜ್ ಇನ್ಕಂಪ್ಲೀಟ್. ಸೊ ಮುದ್ದೆ ಮಾಡೋಕೆ ಅಂತ ನಮ್ಮ ಗ್ರೇಟ್ ಶೆಫ್ ನಮ್ಮ ಚಿಕ್ಕಪ್ಪ ಬಂದಿದ್ರು. ಸೊ ಅವರು ಈವೆಂಟ್ಸ್ಗೆ ಹೊರಗಡೆ ಆರ್ಡರ್ಸ್ಗೆ ಅಂತ ಹೋಗ್ತಾರೆ. ಅಲ್ಲಿ ಒಂದೊಂದ್ಸಲ ಮುದ್ದೆನ 1,500,000 ತನಕ ಮಾಡ್ತಾರಂತೆ. ಅದನ್ನ ಕೇಳಿನೇ ಶಾಕ್ ಆಯಿತು. ಇನ್ನು ಅವ್ರು ಮಾಡೋದು ಹೇಗೆ, ಅದಕ್ಕೋಸ್ಕರ ಟ್ರೈನಿಂಗ್ ಇರೋದ್ರಿಂದ ಎಷ್ಟು ನೀಟಾಗಿ ಒಂದು ಚೂರು ಗಂಟಿಲ್ದ ಹಾಗೆ ನೈಸಾಗಿ ಮಾಡ್ತಾ ಇದ್ರು ಅಂತಂದ್ರೆ ಅದನ್ನ ನೋಡಿನೇ ಖುಷಿ. ಎಲ್ಲ ಆದ್ಮೇಲೆ ಅದಕ್ಕೆ ಒಳಗಡೆ ಊಟ ಹಾಕೊಟ್ಟು ನಾವು ಹೊರಗಡೆ ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದೋ. ಸೊ ಊಟ ಎಲ್ಲ ಆದ್ಮೇಲೆ ಎಲೆ ಇಲ್ಲ ಅಂತ ಅಂದ್ರೆ ನಾನ್ ವೆಜ್ ಆದ್ಮೇಲೆ ಇದ್ದೇ ಇದೆಲ್ಲ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡು ಪಾಪದೊಂಚೂರು ಫೋಟೋ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ RCB ಮ್ಯಾಚ್ ಇರೋದ್ರಿಂದ ಹೋಗ್ಬಿಟ್ಟು ಕೂತ್ಕೊಂಡು ಮ್ಯಾಚ್ ನೋಡೋಕೆ ಸ್ಟಾರ್ಟ್ ಮಾಡ್ದು. ಫಿನಿಶಿಂಗ್ ಮಾತ್ರ ಅಲ್ಟಿ. ಈ ಸಲನೂ ಕಪ್ ನಮ್ದಾಗಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಆ್ಯಂಡ್ ವ್ಲಾಗ್ ಹೇಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.